ಅನ್ನಭಾಗ್ಯ ಬರುತ್ತಲ್ಲ, ನಾನು ಅಮೆರಿಕಾಯಿಂದ ಅವಾಗ ಬಂದಿದ್ದೆ, KPMG ಮ್ಯಾನೇಜರ್ ಆಗಿದೆ ಅಂತ ಹೇಳಿದ್ನಲ್ಲ, ಅದು ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್. ಅವ್ರು CM ಆಗಿದ್ರು ಅವಾಗ. ಎಲೆಕ್ಷನ್ 2018 ಎಲೆಕ್ಷನ್ಗೆ ಮುಂಚೆ ನಾನು ಅವಾಗ ಇಂಡಿಯಾಗೆ ಬಂದಿದ್ದೆ. ಆವತ್ತೇ ಫಸ್ಟ್ ನಾನು ಸಿದ್ದರಾಮಯ್ಯನವ್ರನ್ನ ಅಷ್ಟು ಕ್ಲೋಸ್ ಆಗಿ ನೋಡಿದ್ದು. ನಾನು ಅಲ್ಲಿವರೆಗೂ ಅವ್ರು ನಾನು ಮೀಟ್ ಕೂಡ ಮಾಡಿರಲಿಲ್ಲ. ಅನ್ನಭಾಗ್ಯ ಅವರು ಆವಾಗಲೇ ಕೊಟ್ಟಿದ್ರಲ್ವ, ಅನ್ನಭಾಗ್ಯ ಯಾಕೆ ಕೊಟ್ರಿ, ಏನು ಎಲ್ಲ ಸೋಂಬೇರಿಗಳಾಗ್ಬಿಡ್ತಾರೆ ಅಂತ ಒಂದು ನರೇಟಿವ್ ಇತ್ತು. ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ ಈಗ, ಯಾರು ಕೆಲಸಕ್ಕೆ ಬರಲ್ಲ, ನಮಗೆಲ್ಲ ಕೂಲಿ ಎಷ್ಟು ಕೂಲಿ ಕೊಟ್ಟರು ಬರ್ತಾ ಇಲ್ಲ ಕೆಲಸಕ್ಕೆ ಅಂತ ಅವರ ಸ್ಪೀಚಲ್ಲಿ ಅದನ್ನು ಅಡ್ರೆಸ್ ಮಾಡ್ತಾರೆ. ನಾನು ಯಾಕೆ ಅನ್ನಭಾಗ್ಯ ತಂದೆ ಅಂದರೆ, ನಾನು ಸಣ್ಣವನಾಗಿದ್ದಾಗ ಏನು ನಮ್ಮ ಹಳ್ಳೀಲಿ ಬಡವರು ಮನೇಲಿ ಯಾವ್ದಾದ್ರು ಮಕ್ಕಳಿಗೆ ಲೂಸ್ ಮೋಷನ್ ಆದರೆ ಅನ್ನ ತಿನ್ನಿಸ್ಬೇಕು. ಅವ್ರ ಮನೇಲಿ ಇರ್ತಿರ್ಲಿಲ್ಲ. ಅವ್ರು ಸಾವುಕಾರರು ಮನೆ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಅನ್ನ ಕೊಡಿ ನನ್ನ ಮಗುಗೆ ಅಯ್ಯೋ ಅಂತ ಕೇಳ್ತಿದ್ರಂತೆ. ನಾನು ಚೀಫ್ ಮಿನಿಸ್ಟರ್ ಆದಾಗ ಯಾರಿಗೂ ಯಾರು ಹಸ್ಕೊಂಡು ಮಲ್ಕೋಬಾರ್ದು, ಹಸಿವು ಮುಕ್ತ ಕರ್ನಾಟಕ, ಅದಕ್ಕೆ ಇಂದಿರಾ ಕ್ಯಾಂಟೀನ್ ತಂದೆ, ಅನ್ನಭಾಗ್ಯ ತಂದೆ ಅಂತ ಹೇಳ್ತಾರೆ. ಕೆಲ್ಸಕ್ಕೆ ಬರಲ್ಲ ಇವರು ಅಂತ ಹೇಳ್ತಿರಲ್ಲ, ನೀವೆಲ್ಲ ಹೊಟ್ಟೆ ಬೆಳೆಸ್ಕೊಂಡಿದ್ದೀರಲ್ಲ, ಅವ್ರು ಬೇಡ, ನೀವೇ ಕೆಲಸ ಮಾಡಿ ಅಂದರೆ ಅವ್ರು ಹಸ್ಕೊಂಡಿದ್ದು ನಿಮ್ಮ ಹತ್ರ ಕಮ್ಮಿ ಸಂಬಳಕ್ಕೆ ಕೆಲ್ಸಕ್ಕೆ ಬರಬೇಕು. ಇಸ್ಂಟ್ ದಿಸ್ ಅನ್ ಅರಿಸ್ಟೋಕ್ರಾಟಿಕ್ ಮೈಂಡ್ ಸೆಟ್? ಅವರು ಹಸ್ಕೊಂಡಿದ್ರೆ ಮಾತ್ರ ನಿಮ್ಮ ಹತ್ರ ಸಂಬಳಕ್ಕೆ ಬರ್ತಾರೆ, ಕಮ್ಮಿ ಸಂಬಳಕ್ಕೆ. ಅದಕ್ಕೆ ನಿಮಗೆ ನಾನು ಅನ್ನಭಾಗ್ಯ ಅಕ್ಕಿ ಒಂದು ಕೊಟ್ರೆ ಸಾಕಾ? ಬೇಳೆ ಬೇಡವಾ, ಅದಕ್ಕೆ ಏನು ಅಡುಗೆ ಮಾಡೋಕ್ಕಿದ್ ಬೇಡವಾ, ಮಕ್ಕಳು ಓದ್ಸಕ್ಕೆ ಬೇಡವಾ, ಮನೆ ಬಾಡಿಗೆ, ಅವ್ರು ಕೆಲಸ ಮಾಡಲೇಬೇಕು. ಜಸ್ಟ್ ದಟ್ ಅವ್ರ ಉಪವಾಸ ಇಲ್ಲದೆ ಏನೋ ಒಂದು ಅಕ್ಕಿ ಇದ್ರೆ ಏನೋ ಒಂದು ತಿಂದ್ಬಿಟ್ಟು ಮಲ್ಕೋತಾರೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.